ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ, ವಿಶ್ವಜ್ಯೋತಿ ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿರವರನ್ನ, ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ 150 ಕೋಟಿ ಭಾರತೀಯರಿಗೆ ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಯಿಂದ ಈ ಮುಂಜಾನೆಯ ಸರ್ವರಿಗೂ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನ. ಸಾರ ಸಜ್ಜನರ ಸಂಗ ಮಾಡುವುದು, ದೂರ ದುರ್ಜನರ ಸಂಗ ಬೇಡವಯ್ಯ. ಯಾವ ಹಾವಾದರೇನು ವಿಷ ಒಂದೇ, ಅಂಥವರ ಸಂಗ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸಂಗ ಶಿಂಗಿ ಕಾಳ ಕೂಟ, ವಿಷವೂ ಕೂಡಲ संगम देव. महात्मा बसवण्णा जी का ये वचन अगर जो भी इंसान फॉलो करेगा तो हमेशा के लिए वो इंसान आराम से, सच्चा अच्छा दिल से, हेल्थ अच्छा रख लेकर अपना अपना कुछ ना कुछ मेहनत करके जोरू बच्चों को पाल सकते हैं, परिवार को पाल सकते हैं. वो हमेशा के लिए अच्छा रह सकते हैं. लेकिन ये जो वचन फॉलो करेंगे तो बसवण्णा जी क्या कहते हैं, सारा सज्जनर संग ಮಾಡೋದು, मतलब जो इंसान अंदर से और बाहर से सच्चा अच्छा दिल का आदमी रहा तो उनका संग में रहा तो हमको भला होने वाला है. अगर ऐसा छोड़कर जो बुरे विचारों के लोगों के संग में जाएंगे, उनका कुछ न कुछ आस रख लेकर, तो हमको किसी न हालत में बुरा होने वाला है. ये नहीं छोड़ेगा. अब कितने सारे युवक लोग देखो, वो उत्तर प्रदेश में कावड़ यात्रा बोल के भगवान के नाम के ऊपर कुछ ना कुछ मन्नत मांग के जो जा रहे हैं, हम देख रहे हैं, नशा करते जा रहे हैं, डांस कर रहे हैं. हाँ, ऐसा भी करे तो भगवान मिलेगा क्या? भगवान क्या बाहर है? ये शरीर के अंदर ही है ना. तो वहाँ के जो राजकारणी लोग हैं, युवक लोगों को रास्ता भटकाने का और उनको आवारा रास्ते के ऊपर लेके जाने का कोशिश चल रहा है. हम देख रहे हैं हर चीज अंधाश्रद्धा मूड रूढ़ी के ऊपर फंसा रहा है. उससे पहले प्रयागराज पानी में डुबकी मारने से गंगा नदी में आपको कल्याण होगा, ऐसा प्रचार करें वहां के लीडर लोग. अब क्या है, जो अज्ञानता का आचरण के ऊपर जाने के वास्ते प्रोत्साहन कर रहा है, उनके ऊपर फूल का माला फेंक रहा है, हेलीकॉप्टर से फूल बरसा रहे. तो सारे राज्य के अंदर, उत्तर प्रदेश के अंदर पूरे गुंडागर्दी, लपोट, चोरा, बदमाशा, क्या ऐसे लोगों को जमा करके फिर इलेक्शन के टाइम पे दंगा फसाद करने का एक बहुत बड़ा योजना होता है. तो हमारा कर्नाटक के अंदर सांस्कृतिक नायक महात्मा बसवण्णा जी का जो रास्ता है अभी तक वहाँ तक नहीं पहुँचा, लेकिन वहाँ के 33 करोड़ भगवान हमारे सब तरफ कर्नाटक में, तेलंगाना में, महाराष्ट्र में लाकर फेंक दिया कचरा. तो इसीलिए बसवण्णा जी कहते हैं और एक वचन में, ಕಾಲಿಡಲು ಜಾಗವಿಲ್ಲ ನೋಡಯ್ಯ, ಅಷ್ಟೊಂದು ಹಾದಿ ಬೀದಿ ಎಲ್ಲಿ ಸಿಕ್ಕಲ್ಲ. ಒಂದು ವಚನವಿದೆ, ಹಾಳು ಮೊರಡಿಗಳಲ್ಲಿ, ಊರ ದಾರಿಗಳಲ್ಲಿ, ಕೆರೆ ಬಾವಿ ಹೂ ಗಿಡ ಮರಗಳಲ್ಲಿ, ಗ್ರಾಮ ಮಧ್ಯದಲ್ಲಿ, ಚೌಪಥ ಪಟ್ಟಣ ಪ್ರವೇಶದಲ್ಲಿ, ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ, ಕರೆ ಎಮ್ಮೆ ಹಸುಗೂಸು ಬಸುರಿ ಬಾಣಂತಿ ಕುಮಾರಿ ಕೊಡಗೂಶಂಬುವರ ಹಿಡಿದುಂಬ ತಿರಿದುಂಬ ಮಾರಯ್ಯ ಬೀರಯ್ಯ ಕೇಚರ ಗಾವಿಲ ಅಂತರ ಬೆಂತರ ಕಾಳಯ್ಯ ಧೂಳಯ್ಯ ಮಾಳಯ್ಯ ಕೇತಯ್ಯಗಳೆಂಬ ಈ 100 ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವಂಗೆ, ನೋಡ್ರಿ, ಒಬ್ಬ ದೇವಂಗೆ ಶರಣೆಂಬುವುದು ಒಂದೇ ದಡಿ ಸಾಲದೆ. ಎಷ್ಟೊಂದು ಬಸವಣ್ಣನವರು ನಮಗೆ ಫ್ರೀಯಾಗಿ ಬದುಕಲಿಕ್ಕೆ ಕೊಟ್ಟಿದ್ದಾರಲ್ಲ. ಒಂದು ಒಳ್ಳೆ
ರಾಜ್ಯ ಒಂದು ಒಳ್ಳೆ ದೇಶ ಕಟ್ಟಿಕೊಳ್ಳಲು ಬರುತ್ತದೆ. ಆದರೂ ಕೂಡ ಈ ರಾಜಕಾರಣಿಗಳು ದೇವರು ಧರ್ಮ ಹೆಸರಿನ ಮೇಲೆ ಒಡೆದು ಆಳ್ತಕ್ಕಂಥದ್ದು ನೋಡಿದರೆ ಮತ್ತೆ ಮತ್ತೆ ನಮಗೆ ಬಸವಣ್ಣನವರ ಶರಣರ ವಚನಗಳೇ ನೆನಪಿಗೆ ಬರ್ತವೆ. ಆ ಕಾರಣಕ್ಕಾಗಿ ಈ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ದುಡಿಯುವ ವರ್ಗದವರ ಧರ್ಮ, ಉತ್ಪಾದಕ ವರ್ಗದವರ ಧರ್ಮ, ಏಕಲಿಂಗಾನಿಷ್ಠಾವಂತರ ಧರ್ಮ. ಆ ಕಾರಣಕ್ಕಾಗಿಯೇ ನಾವು ಎಲ್ಲರಿಗೂ ಬೇಕಾಗಿದ್ದು ಯಾವ ತೀರ್ಥ ಸ್ಥಳವಿಲ್ಲ, ಯಾವ ಚಾರ್ ಧಾಮ್ ಹೋಗಬೇಕಾಗಿಲ್ಲ, ಏನು ಯಾವುದೇ ಗುಡ್ಡದ ಮೇಲೆ ಗಡ್ಡ ಬಿಟ್ಕೊಂಡು ಮನೆ ಬಿಟ್ಟು ಹೋಗಬೇಕಾಗಿಲ್ಲ. ಸಂಸಾರದಲ್ಲೇ ಇದ್ದುಕೊಂಡು ಸತಿಪತಿ ಒಂದಾಗಿ ಇರುವುದು ಹಿತವಾಗಿರುವುದು ಶಿವನಿಗೆ ಅಂತ ಹೇಳಿದ್ದಾರೆ. ಆದ್ದರಿಂದ ಇವೆಲ್ಲವೂ ಕೂಡ ಜನರ ಮನಸ್ಸನ್ನು ದಿಕ್ಕು ತಪ್ಪಿಸುವ ಈ ಬಸವಣ್ಣನವರಂತೂ ಸನ್ಯಾಸಿಗಳ ಧರ್ಮಕ್ಕೆ ಒಪ್ಪುವುದೇ ಇಲ್ಲ. ಏನು ಸಂಸಾರಿಕ ಧರ್ಮವಿದೆ. ಸತ್ಯಕ್ಕ, ಸಂಕವ್ವ, ಅಂಬಿಗರ ಚೌಡಯ್ಯ, ಮಡಿವಾಳ ಈಗ ಮತ್ತೆ ಮಡಿವಾಳ ಮಾಚಿ ತಂದೆಯವರ ಫೋಟೋ ಹಾಕಿಕೊಂಡು ಗುಡಿಗಳನ್ನು ಕಟ್ಟಿ ಪ್ರಾಣ ಪ್ರತಿಷ್ಠೆ ಮಾಡುತ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮೇಶ್ವರ ಗುಡಿ ಕಟ್ಟಿ ಅಲ್ಲಿ ಪ್ರಾಣ ಪ್ರತಿಷ್ಠೆ. ನೀವು ಪ್ರಾಣ ಪ್ರತಿಷ್ಠೆ ಮಾಡಿದ ಬಳಿಕ ಮರುದಿನ ಆ ಮೂರ್ತಿ ಮಾತನಾಡಬೇಕು. ಒಂದು ವೇಳೆ ಅದು ಮೂರ್ತಿ ಮಾತನಾಡಿಲ್ಲ ಅಂದರೆ ನೀವು ಸಮಾಜಕ್ಕೆ ದ್ರೋಹ ಬಗಿತಾ ಇದ್ದೀರಿ, ಮೋಸ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀರಿ. ನೀವೆಲ್ಲರೂ ನಮ್ಮ ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮದ ವಿರೋಧಿಗಳು ಅಂದ ಬಳಿಕ ದೇಶದ್ರೋಹಿಗಳು ಯಾರಾಗುತ್ತಾರೆ? ಸಮಾಜಕ್ಕೆ ಸರಳ ಜೀವನ ಕೊಟ್ಟಿದ್ರಲ್ಲ ಮಡಿವಾಳ ಮಾಚಿ ತಂದೆರವರು. ಮತ್ತು ಅವರ ಹೆಸರು ಅವರೇ ಹೇಳುತ್ತಾರೆ. ಮಡಿವಾಳ ಮಾಚಯ್ಯನವರು ಬಸವಣ್ಣರ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಎತ್ತೆತ್ತ ನೋಡಿದರತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಯ್ಯ, ಆಯತ ಸ್ವಾಯತ ಸನ್ನಿಹಿತ ಬಸವಣ್ಣನಿಂದ, ಗುರು ಲಿಂಗ ಜಂಗಮ ಬಸವಣ್ಣನಿಂದ, ಪಾದೋದಕ ಪ್ರಸಾದವೆಲ್ಲವೂ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಹೇಳಿರೋ, ಇತ್ತ ಬಲ್ಲಡೆ ನೀವು ಕೇಳಿರೆ, ಬಸವಾ ಬಸವಾ ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ, ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಲಿಂಗ ಪೂಜೆ ಯಾವಾಗ ಆಗುತ್ತದೆಂದರೆ ಬಸವಣ್ಣನವರ ಹೆಸರು ತೆಗೆದುಕೊಳ್ಳಲಾರದೆ ಯಾವ ಪೂಜೆ ಮಾಡಿದರೂ ಕೂಡ ಅದು ಖುಷಿಯಾಗುತ್ತದೆ. ಯಾಕೆಂದರೆ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ದೇಹವೇ ದೇವಸ್ಥಾನ, ದೇಹವೇ ದೇವಾಲಯ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಆ ಕಾರಣಕ್ಕಾಗಿಯೇ ಬಸವಣ್ಣನ ಇನ್ನೊಂದು ವಚನವಿದೆ. ಈ ಅಲ್ಲಿ ಇಲ್ಲಿ ಎಲ್ಲ ಕಡೆ ತಿರುಗ್ತಕ್ಕಂಥವ್ರನ್ನು ಕಂಡು ಅವರು ಕಠೋರವಾಗಿ ವಚನಗಳನ್ನು ಕೂಡ ಬರೆದಿದ್ದಾರೆ ಬಸವಣ್ಣನವರು. ಆದರೆ ಯಾವಾಗ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ತಪ್ಪು ದಾರಿಗೆ ಹೋದಾಗ ನಾವು ಬೈತೀವಲ್ಲ, ಕೋಪ ಮಾಡಿಕೊಳ್ತೀವಲ್ಲ, ಆ ರೀತಿ ಮಾಡಿದ್ದಾರೆ. ಒಂದು ವಚನವಿದೆ. ಈಗ ಕಾವಡಿ ಯಾತ್ರೆ ಮಾಡ್ತಾ ಇದ್ದಾರಲ್ಲ ಉತ್ತರ ಪ್ರದೇಶದಲ್ಲಿ, ಅಂಥವಕ್ಕೆಲ್ಲ ಸಂಬಂಧಪಟ್ಟಿವೇ ಇರ್ತವೆ. ಇವಾಗ ಇದು ನಡ್ಕೊಂಡು ಹೋಗೋದು, ಮತ್ತೊಂದು ಕಾಲ ತಲೆ ಬೋಳ್ಕೊಂಡು ಬರೋದು, ಮತ್ತೊಂದು ನೀರಲ್ಲಿ ಮುಳುಗೋದು, ಇವೆಲ್ಲ ಮತ್ತೆ ಗಿಡಕ್ಕೆ ಸುತ್ತಿದ್ದು ಹೊಸ ಸೀರೆ ಉಳಿಸೋದು, ಇವೆಲ್ಲ ಭಕ್ತಿಗಳು ಹೊರಗಿನ ಭಕ್ತಿ. ಅಂತರಂಗದ ಭಕ್ತಿ ಆಗುವುದೇ ಇಲ್ಲ. ಆ ಕಾರಣಕ್ಕಾಗಿಯೇ ನಾವು ವಚನಗಳನ್ನು ಓದಬೇಕಂತೇಳಿ ನಾನು ಯಾಕೆ ಹೇಳ್ತಕ್ಕ ಇದ್ದೀನಂದರೆ, ನಾನು ಕೂಡ ಭಾರತೀಯನು. ನನ್ನ ಭಾರತ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ವೇಸ್ಟ್ ಆಗಬಾರ್ದು. ನಮ್ಮ ಜನಗಳು ಮೂಢನಂಬಿಕೆಯಲ್ಲಿ ಹಾಳಾಗಿ ಹೋಗಬಾರ್ದು. ಅವರೆಲ್ಲರೂ ಅರ್ಥ ಮಾಡಿಕೊಂಡು ಕಾಯಕವೇ ಕೈಲಾಸ, ಅರಿವೇ ಗುರು, ದೇಹವೇ ದೇವಸ್ಥಾನವೆಂದು ನಂಬಿ ಆಚರಿಸ್ತಾ ಇದ್ದರೆ ನಮ್ಮ ದೇಶದಲ್ಲಿ ಬಡತನ ಎಂಬುದೇ ಇರುವುದಿಲ್ಲ, ನಿರುದ್ಯೋಗ ಇರುವುದಿಲ್ಲ, ಜಾತಿ ಭೇದ ಭಾವ ಇರುವುದಿಲ್ಲ, ಮೇಲು ಕೀಳು ಇರುವುದಿಲ್ಲ. ಇದನ್ನು ಯಾರು ಮಾಡ್ತಾ ಇದ್ರಪ್ಪ? ಮತ್ತು ಬಸವಾದಿ ಶಿವಶರಣರು ಹಿಂದೂ ಸಮಾವೇಶ. ಬಸವಾದಿ ಶಿವಶರಣರು ಹಿಂದೂ ಎಂಬ ಧರ್ಮವಿಲ್ಲ ಅಂಥೇಳಿ ಆ ದೇಶದ ಪ್ರಧಾನಮಂತ್ರಿನೇ ಹೇಳಿದಾರಲ್ಲ ಇವಾಗಿಂದು. ಎಷ್ಟೋ ಜನಗಳು ಹೇಳಿದ್ದಾರೆ, ಕುವೆಂಪು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅದೊಂದು ಧರ್ಮ ಇಲ್ಲ, ಅದಕ್ಕೊಂದು ಗ್ರಂಥ ಇಲ್ಲ, ಅದಕ್ಕೊಂದು ಗುರು ಇಲ್ಲ, ಏನೂ ಇಲ್ಲ. ಮತ್ತೆ ಜನರ ತಲೆಯಲ್ಲಿ ಪಾಪ ಸುಳ್ಳು ಹೇಳಿ ಮೋಸ ಮಾಡ್ಕಂಥದ್ದು ಬಿಡಬೇಕಪ್ಪ ಅಂತ ಹೇಳ್ತಾ ಇದ್ದೀನಿ. ಈಗ ಇನ್ನೊಂದು ಬಸವಣ್ಣನವರ ವಚನ. ಭಕ್ತರ ಕಂಡರೆ ಬೋಳ ಅಪ್ಪಿರಯ್ಯ, ಸವಣರ ಕಂಡರೆ ಬತ್ತಲೆ ಅಪ್ಪಿರಯ್ಯ, ಹಾರುವರ ಕಂಡರೆ ಹರಿನಾಮ ಎಂಬುವರಯ್ಯ, ಅವರವರ ಕಂಡರೆ ಅವರವರಂತೆ ಸೂಳೆಗೆ ಹುಟ್ಟಿದವರು ಎನಗೊಮ್ಮೆಯೂ ತೋರದಿರಯ್ಯ. ಕೂಡಲ ಸಂಗಮ ದೇವನ ಪೂಜಿಸಿ
ಆ ಕೂಡಲ ಸಂಗಮ ದೇವ ಅಂದರೆ ಬ್ರಹ್ಮಾಂಡದ ಒಡೆಯ. ಈ ಬ್ರಹ್ಮಾಂಡದ ಒಡೆಯನ ಲಾಂಛನವಿದೆ. ಕೂಡಲ ಸಂಗಮ ದೇವನ ಪೂಜಿಸಿ ಅನ್ಯ ದೈವಗಳಿಗೆ ಎರಗಿ, ಅನ್ಯ ದೈವಗಳು ನೋಡ್ರಿ ಎಷ್ಟೆಷ್ಟು ಕೊಡಗಳು ತುಂಬ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾವೆ ಪಾಪ ಬಡವರು. ಯಾರು ಹೇಳಿರೋ ಸುಳ್ಳು, ಎಷ್ಟು ಮೋಸ ಮಾಡ್ತಕ್ಕಂಥ ಮಾಡ್ತಾರೆ. ಮತ್ತು ದೇಶಭಕ್ತಿ, ದೇಶ ಪ್ರೇಮ, ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ, ಮತ್ತು ಧರ್ಮಾಂತರ ಮಾಡುವುದು. ಯಾರು ಏಕದೇವ ಉಪಾಸನೆ ಮಾಡ್ತಾರೆ ಇವ್ರಿಗೆ ಯಾಕೆ ಬೆಂಕಿ ಬೀಳ್ತಂದ್ರೆ ಸುಳ್ಳು ಹೇಳಿ ಗಳಿಸಿ ತಿಂಬದು, ಕುಂತು ತಿಂಬದು ಕಳ್ಳರದ ಕೆಲಸ ಬಂದಾಗಿಬಿಡ್ತಲ್ಲ. ಅದಕ್ಕೆ ಹೇಳ್ತಾರೆ ಬಸವಣ್ಣನವರು 12ನೇ ಶತಮಾನದಲ್ಲಿ 97% ಎಲ್ಲರೂ ಅವ್ರು ಏನೇ ಇದ್ದರು ಹಿಂದೆ ಅವರೆಲ್ಲರೂ ಲಿಂಗ ಆಯತರಾದರು. ಲಿಂಗವನ್ನು ಎದೆ ಮೇಲೆ ಧರಿಸಿ, ರುದ್ರಾಕ್ಷಿ ಧರಿಸಿ, ಹಣೆ ಮೇಲೆ ವಿಭೂತಿ ಧರಿಸಿ ಏಕದೇವ ಉಪಾಸನೆ ಮಾಡಿದರು. ಯಾವುದೇ ಮಾನವ ನಿರ್ಮಿತ ಮೂರ್ತಿ ಬೆಂದು ಹತ್ತಲೇ ಇಲ್ಲ ಅವ್ರು ಯಾರು ಕೂಡ. ಎಷ್ಟೋ ವಚನಗಳಿವೆ. ಏನು ಅರಗು ತಿಂದು ಕರಗುವ ದೈವಗಳು ಎಂತು ಸರಿ ಎಂಬೆನೀಯ, ಉರಿಯ ಕಂಡರೆ ಮುರುಟುವ ದೈವಗಳು ಎಂತು ಸರಿ ಎಂಬೆನೀಯ, ಅವಸರ ಬಂದರೆ ಮಾರುವ ದೈವಗಳು ಎಂತು ಸರಿ ಎಂಬೆನೀಯ, ಅಂಜಿಕೆಯಾದರೆ ಹೂಳುವ ದೈವಗಳು ಎಂತು ಸರಿ ಎಂಬೆನೀಯ. ಸಹಜ ಭಾವ, ನಿಜ ಐಕ್ಯ ನಮ್ಮ ಕೂಡಲ ಸಂಗಮ ದೇವ ಒಬ್ಬನೇ ದೇವ ಕಾಣಿರಣ್ಣ ಒಬ್ಬನೇ. ಈ ಬಂಗಾರದು ಬೆಳ್ಳಿದ ಮೂರ್ತಿಗಳು ಎಷ್ಟು ಗುಡಿಗಳಲ್ಲಿ ಕಳ್ತನಾಗಿ ನಾನೇ ರಿಪೋರ್ಟ್ ನೋಡಿದ ಪೇಪರ್ದಲ್ಲಿ. ಅಲ್ಲಿ ದೇವರಿದ್ದರೆ ಆ ಕಳ್ಳರ ಕೈಯಲ್ಲಿ ಹೇಗೆ ಹೋಗ್ಬಿಡ್ತು. ಈಗ ನಮ್ಮ ಎದೆ ಮೇಲೆ ಲಿಂಗವಿದೆ, ಯಾರು ಕದ್ಕೊಂಡು ಹೋಗ್ತೀರಪ್ಪ ತೊಗೊಂಡು ಹೊರಬೇಕಾದ್ರೆ ಕೊಡ್ತೀನಿ. ನನ್ನ ಒಳಗಿನ ಆತ್ಮಲಿಂಗ ಅಂತೂ ಇದ್ದೇ ಇದೆ ಅಲ್ಲ. ಇದು ನಮ್ಮ ಲಾಂಛನ. ಯಾವ ರೀತಿ ಲಗ್ನ ಆದ ನಂತರ ಹೆಣ್ಮಗಳ ಕೊಳ್ಳಲ್ಲಿ ತಾಳಿ ಕಟ್ತಾರಲ್ಲ, ಅವಾಗ ಬೇರೆ ಗಂಡಿಗೆ ನೋಡಿದ್ರೆ ಏನಂತಾನ, ಅಥವಾ ಹೆಣ್ಣು ಬೇರೆಯವ್ರಿಗೆ ನೋಡಿದ್ರೆ ಗಂಡು ಬೇಯ್ತಾನ, ಗಂಡು ಬೇರೆಯವ್ರಿಗೆ ಹೆಂಡತಿ ಬೇಯ್ತಾಳ. ಅದು ತಪ್ಪು ದಾರಿ ಆಗೋದಿಲ್ವಾ? ಆದ್ದರಿಂದ ನಾನು ಹೆಚ್ಚು ಹೇಳಲಾರದೆ ಇವಾಗ ನಮ್ಮ ಬಸವ ಕಲ್ಯಾಣದ ಅನುಭವ ಮಂಟಪ ಇತಿಹಾಸ, ಯಾರಾದರೂ ಏನೇ ತಿರುಚಿ ಅವರ ಹೆಸರಿನ ಮೇಲೆ ಗುಡಿ ಕಟ್ತಕ್ಕಂಥದ್ದು, ಪ್ರಾಣ ಪ್ರತಿಷ್ಠೆ ಮಾಡ್ತೀನಿ ಅಂತ ಹೇಳಿ ಮಂದಿಗೆ ಮರಳು ಮಾಡಿ ಸುಳ್ಳು ಹೇಳ್ತು ಮೋಸ ಮಾಡ್ತಕ್ಕಂಥದ್ದು, ನಿಮ್ಮದು ಬೇರೆ ಬೇರೆ ಮಾಡ್ಕೊರಿ, ಶರಣರ ಹೆಸರ ಮೇಲೆ ಮಾಡೋದು ಮಹಾ ಅಪರಾಧವಿದೆ ಅಂಥೇಳಿ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ, ಇದು ಬಡವರು ಶೋಷಣೆ ಮಾಡ್ತಕ್ಕಂಥದ್ದು ಬೇಡ. ಅವ್ರು ನಿಶ್ಚಿಂತವಾಗಿ ಫ್ರೀಡಮ್ ಆಗಿ ಬದುಕಲಿ. ಬಸವಣ್ಣವ್ರು ಸರ್ಟಿಫಿಕೇಟ್ ಕೊಟ್ಟಿಲ್ಲ, ನಮ್ಮ ಕೂಡಲ ಸಂಗನ ಶರಣರು ಸ್ವತಂತ್ರ ವೀರರು, ಧೀರರು, ಶೂರರು ಅಂತ ಹೇಳಿದ್ದಾರೆ ದೇವ್ರ ಕಲ್ಪನೆ ಬಗ್ಗೆ. ನಾನು 27 ವರ್ಷ ಆಯ್ತು ಯಾವುದೇ ಮೂರ್ತಿಯಲ್ಲಿ ನಾನು ದೇವರೇ ಕಾಣ್ತಾ ಇಲ್ಲ. ನೋಡಪ್ಪ ನಾನು ನಿಮಗೆ ಹಂಗೆ ಮಾಡಿ ಅಂತ ಹೇಳಿದಿಲ್ಲ. ನಿಮ್ಮಲ್ಲಿ ದುಡ್ಡು ಹೆಚ್ಚಾಗಿದೆ ಅಥವಾ ನಿಮ್ಗೆ ತಿಳ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ಏನು ಬೇಕಾಗಿ ಮಾಡಬೇಕು, ನಾವು ಬೇಡಂಬಲ್ಲ. ಆದರೆ ನಿಮ್ಮ ಜೀವನ ಪಾವನ ಮಾಡಿಕೊಂಡು ನಿಮ್ಮ ಕುಟುಂಬದಲ್ಲಿ ಎಲ್ಲ ಜ್ಞಾನಿಗಳಾಗಿ ಬದುಕುವ ಸಲುವಾಗಿ ಹೇಳ್ತಾರೆ. ಇನ್ನೊಂದು ಬಸವಣ್ಣನ ವಚನವಿದೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ನಮ್ಮ ಕೂಡಲ ಸಂಗನ ಶರಣರ ವಚನಗಳ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ. ತಿಳಿಯಲ್ಲ ಎಷ್ಟು ಮಠಗಳು, ಎಷ್ಟು ಸ್ವಾಮಿಗಳು, ನಮ್ಮ ಬಸವಣ್ಣನ ತತ್ವಕ್ಕೆ ಒಂದು ವೇಳೆಗೆ ನೀವು ಹಾಗಂತೂ ನಮ್ಮ ಬಸವಣ್ಣನವರ ತತ್ವದಲ್ಲಿ ಕಾವಿ ಬಟ್ಟಿನೇ ಇಲ್ಲ, ದಾಡಿ ಅದು ಇದು ಬಿಟ್ಕೊಳ್ಳೋದು ಏನೂ ಇಲ್ಲ. ತುರ್ಗಾಯ ರಾಮಣ್ಣದ ಏನು ಮಠ ಕಟ್ಟಿನ ಅವಕ್ಕಲಿಗ ಮುದ್ದಣ್ಣ, ಬಾಲ್ಕಿದ ಕುಂಬಾರ ಗುಂಡ ಏನಾರು ಮಾಡಿದ್ರ, ಅಂಬಿಗರ್ ಚೌಡಯ್ಯ, ಮಡಿವಾಳ ಮಾಚ ಅವರಿಗೆಲ್ಲ ಮತ್ತೆ ಕಾವಿ ಅರಿವಿ ಉಡಿಸ್ತಕ್ಕಂಥದ್ದು ಇದೆಲ್ಲ ಬಿಡಬೇಕು. ಇದೆಲ್ಲ ಅದಕ್ಕೆ ಏನು ಸಂಬಂಧ ಇಲ್ಲ. ಆದ್ದರಿಂದ ನಾನು ಕೊನೆಯದಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಒಂದು ಕಳಕಳಿ ವಿನಂತಿ ಅಪ್ಪ ಅಂದರೆ ನಮ್ಮ ಭಾರತ ದೇಶ ಪ್ರಗತಿ ಆಗಬೇಕು, ನಾವೆಲ್ಲರೂ ಕೂಡಿ ಬದುಕಬೇಕು, ಯಾರು ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು. ನಾವು ಏನೇ ಕಾಯಕ ಮಾಡಲಿ ಅದೆಲ್ಲ ಕಾಯಕ ಇನ್ನೊಬ್ಬರಿಗೆ ಬೇಕಾಗಿದೆ, ಅವರ ಕಾಯಕ ನಮಗೆ ಬೇಕಾಗಿದೆ. ಈ ಥರ ಬದುಕೋಣ ಎನ್ನುವ ಕಾರಣಕ್ಕೆ, ಒಂದೇ ಒಂದು ಕಾರಣಕ್ಕಾಗಿ ನಾನು ಕಳೆದ 27 ವರ್ಷಗಳ ಹಿಂದಿನಿಂದ ಬಸವಣ್ಣನವರ ಅನುಭವ ಮಂಟಪದ ವಿಚಾರಗಳು, ಈ ಅನುಭವ ಯಾವುದು ಸತ್ಯವಿದೆ, ಯಾವುದು ಅಸತ್ಯವಿದೆ ತಿಳಿದುಕೊಳ್ಳಲು ಬೇಕಾಗಿದೆ. ಅನುಭವ ಮಂಟಪಗಳು ಬೇಕಾಗಿವೆ. ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಬೇಕಾಗಿವೆ, ಬಸವ ಮಂಟಪಗಳು ಬೇಕಾಗಿವೆ. ಈ ಎಲ್ಲ ಮಠಾಧೀಶರು ನೀವೆಲ್ಲರೂ ಏನು ಮಾಡಬೇಕಪ್ಪ ಅಂದರೆ, ಸಮಾಜದ ಮೇಲೆ ಕಳಕಳಿ ಇದ್ದರೆ ನೋಡಿ, ಇನ್ನೂ ಮಳೆ ಬರ್ತಾ ಇಲ್ಲ, ಬೆಳೆ ಇಲ್ಲ, ಎಷ್ಟು ಮೋಸ ವಂಚನೆ, ಹೇಗೆ ಬದುಕಬೇಕು ಜನ ಪಾಪ. ಇಂಥ ಪೀರಿಯಡ್ದಲ್ಲಿ ನಡ್ಕೋತ ಹೋದ್ರೆ ನಿಮ್ಗೆ ದೇವರು ಉಳಿತಾನ.
ಆ ದೇವ್ರಿಗೆ ಬೇಡ್ಕೋರಿ, ಈ ದೇವ್ರಿಗೆ ಬೇಡ್ಕೋರಿ ಅಂಥೇಳಿ ನಮ್ಮೆಲ್ಲರನ್ನ ಭಿಕ್ಷುಕ ಮಾಡಿಟ್ಟಿರಲ್ಲಪ್ಪ ನೀವು. 900 ವರ್ಷಗಳ ಕಳೆದು ಹೋದರೂ ಕೂಡ ಭಿಕ್ಷುಕರನ್ನಾಗಿ ಮಾಡ್ತಾ ಇದ್ದೀರಲ್ಲ. ನಾನು ಅದಕ್ಕೆ ಬಸವಣ್ಣ ಹೇಳ್ತಾರೆ, ಆನೆಯನ್ನು ಏರಿಕೊಂಡು ಹೋದಿರಿ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರಿ ಅಣ್ಣ, ಸತ್ಯದ ನಿಲುವನ್ನು ಅರಿಯದೇ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೇ ಹೋದಿರಲ್ಲ, ಅಹಂಕಾರವೆಂಬ ಸದಾ ಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನನ್ನು ಅರಿಯದೇ ನರಕಕ್ಕೆ ಭಾಜನರಾದಿರಲ್ಲ. ನಾವು ದೊಡ್ಡ ತಪಸ್ಸೆ ಮಾಡೀನಿ, ನಾನು 1 ತಿಂಗಳ ಪರ್ಯಂತ ಊಟ ಮಾಡೋದಿಲ್ಲ, ನೀರು ಕುಡಿಯೋದಿಲ್ಲ. ಒಂದು ವಾಹನ ಇದೆ ಅಂತ ತಿಳ್ಕೊಳ್ಳಿ, ಅದಕ್ಕೆ ಪೆಟ್ರೋಲ್ ಹಾಕೇಬೇಕಾಗುತ್ತದೆ. ಮೋಸ ಮಾಡಿ ಯಾಕೆ ಬದುಕ್ತೀರಿ? ನಾನು ಪೆಟ್ರೋಲ್ ಇಲ್ಲೇ ಗಾಡಿ ನಡೆಸ್ತೀನಿ. ಏನಿಲ್ಲ, ಇದೆಲ್ಲ ಮೋಸದ ಒಂದು ಭಾಳ ದೊಡ್ಡ ಜಾಲ ಏನಿದೆಯಲ್ಲ, ಇದು ಕೈ ಬಿಡಬೇಕು. ಇಲ್ಲ ಹೋದರೆ ಸುಳ್ಳು, ಗೊಳ್ಳು, ಪೊಳ್ಳು, ಹೊಳ್ಳು ವಿಚಾರಗಳನ್ನು ಸಮಾಜಕ್ಕೆ ಬಿತ್ತತಕ್ಕಂಥವ್ರು ನೀವು ಯಾರೇ ಇರಲಿ, ಮುಂದಿನ ದಿನಗಳಲ್ಲಿ ನೀವು ಬಿಟ್ಟರೆ ನಿಮಗೆ ಗೌರವ ಸಿಗುತ್ತದೆ. ಇಲ್ಲ ಹೋದರೆ ನೀವೆಲ್ಲರೂ ದೇಶದ್ರೋಹಿಗಳಾಗುತ್ತೀರಿ, ಮೋಸಗಾರರಾಗುತ್ತೀರಿ, ಆತ್ಮ ವಂಚಕರಾಗುತ್ತೀರಿ, ಸಮಾಜಕ್ಕೆ ಕಂಟಕರಾಗುತ್ತೀರಿ. ಇದೆಲ್ಲ ಆಗಲಾರದಂತೆ ನಿಮ್ಮ ಹೆಸರನ್ನು ಉಳಿಸಿಕೊಳ್ಳಲು ಅಲ್ಲಮ ಪ್ರಭುರವರಂತೆ, ಸಿದ್ದರಾಮೇಶ್ವರರವರಂತೆ, ಅಕ್ಕ ಮಹಾದೇವಿಯರವರಂತೆ, ಕಾಶ್ಮೀರದ ರಾಜ ದಂಪತಿಗಳು ಮಹಾದೇವಿ, ಅಫ್ಘಾನಿಸ್ತಾನ ಸೂಫಿ ಮುಸ್ಲಿಂ ಮರಳು ಶಂಕರದೇವ್, ಈ ಎಲ್ಲ ಶರಣರು ಏನು ಹೇಳಿದ್ರಲ್ಲ, ಅವರೆಲ್ಲರೂ ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಉಲ್ಲೇಖ ಮಾಡಿದ್ದಾರೆ. ಬೇಕಾದಷ್ಟು ವಚನಗಳಿವೆ, ಬರೀ ತೋರಿಸ್ತೀನಿ. ನೀವೆಲ್ಲರೂ ಕೂಡ ಇಂಥ ಸುಳ್ಳು ಕಚರ ಹಾಕೋದು ಬಿಡ್ರಪ್ಪ. ನಾವು ಭಾಳ ಕಳಕಳಿಯಿಂದ ಹೇಳ್ತಾ ಇದ್ದೀನಿ. ಚಂದ ನಾವು ಯಾರು ಎಷ್ಟೇ ಸುಳ್ಳು ಹೇಳಿ ಬದುಕಲಿ, ದುಡ್ಡು ಗಳಿಸ್ರಿ, ಒಂದಿನ ಎಲ್ಲ ಇಲ್ಲೇ ಬಿಟ್ಟು ಹೋಗೋದಿಲ್ಲ. ನೆನ್ಪಿಟ್ಕೋರ್ ಪೈಲೆ ಇದು ಮಾಡೋದು ಫಸ್ಟ್. ಮನುಷ್ಯಗೆ ಶಾಂತಿ, ನೆಮ್ಮದಿ, ಸಮಾಜದಲ್ಲಿ ಎಲ್ಲ ಕಡೆ ಸಂತೋಷದಿಂದ ಬದುಕಲಿ ಅಂತೇಳಿ ಈ ಕಳಕಳಿ ಇರಬೇಕಲ್ಲ. ಎಷ್ಟು ಮೂಢನಂಬಿಕೆ ಮಾಡೋಕ್ಕೆ ಹಚ್ತೀರಪ್ಪ ಪಾಪ ಬಡವರಿಗೆ. ನೋಡಿ ನಾನು ಕೂಡ 27 ವರ್ಷದಿಂದ ಹಾಗೆ ಮಾಡೀನಿ. ವಚನಗಳು ಗೊತ್ತಿದ್ದಿಲ್ಲಲ್ಲ, ನಾನು ವಚನಗಳು ಓದ್ತಾ ಇರ್ತೀನಿ ಯಾವಾಗಲೂ. ಇವ್ರು ಎಷ್ಟು ಸುಳ್ಳು ಹೇಳ್ಯಾರಲ್ಲ, ಇಷ್ಟು ಅಜ್ಞಾನದ ಕಸ. ಆ ಗಂಗಾ ನದಿದಾಗೆಲ್ಲ ಸತ್ಯ ಹೆಣಗಳು ಇದ್ಬಿಟ್ಟದು. ಅಲ್ಲೆಲ್ಲ ಏನು ಸಿಕ್ಕಿ ನೀರು ಗಲೀಜು ಮಾಡೋದು, ಪ್ರತಿಯೊಂದು ಅರಣ್ಯದಾಗ ಇದ್ದಿದ್ದೆಲ್ಲ ಅರಣ್ಯ ಸಂಪತ್ತು ಹಾಳು ಮಾಡೋದು, ಪ್ರಾಣಿ ಪಕ್ಷಿಗಳಿಗೆಲ್ಲ ಹಾಳು ಮಾಡಿಟ್ಟಿರಲ್ಲಪ್ಪ. ಎಲ್ಲ ಕಡೆ ಎಲ್ಲ ಗುಡ್ಡಗಾಡುಗಳ ಪ್ರದೇಶವೆಲ್ಲ ದೇವರು ಅಂತೇಳಿ ಕಬ್ಜಾ ಮಾಡಿಬಿಟ್ಟಿರಿ. ನಮ್ಮ ಶರಣರು ನೋಡಿರಿ, ಬಸವ ಕಲ್ಯಾಣದಲ್ಲಿ ಯಾವುದೇ ನದಿ ಇದೆನಾ, ಯಾವುದೇ ಗುಡ್ಡಗಾಡಿದೆನಾ? ಇಂಥ ಸ್ಥಳಗಳಲ್ಲಿ ಸುತ್ತಮುತ್ತ 100 ಕಿಲೋಮೀಟರ್ದಲ್ಲಿ ಗವಿಗಳು ಇಟ್ಕೊಂಡು ಧ್ಯಾನ ಮಾಡಿ, ಒಂದು ಕೂದಲು ಎಳೆನೂ ಸುಳ್ಳು ಹೇಳಲಾರದೆ ಆತ್ಮಸಾಕ್ಷಿಯಿಂದ ಬದುಕಿ ಸಮಾಜದ ಸಲುವಾಗಿ ಎಷ್ಟೊಂದು ತ್ಯಾಗ ಬಲಿದಾನ ಮಾಡಿದರೆ. ಅಂಥ ಶರಣರು, ಸತ್ಯ ಶರಣರ ವಚನಗಳನ್ನು ಸುಟ್ಟಿರಿ, ಅವರು ಹತ್ಯೆ ಮಾಡಿದ್ರಿ. ಈಗಲೂ ಕೂಡ ಅವ್ರ ಹೆಸರ ಮೇಲೆ ಗುಡಿ ಕಟ್ಟಿ ಹತ್ಯೆ ಮಾಡಿದಂಗೆ ಅವೆಲ್ಲ ನೀವು ಗುಡಿ ಕಟ್ಟೋದು. ಅವ್ರ ವಿಚಾರಗಳು ನೀವೇ ಅಳವಡಿಸ್ಕೊಂಡಿಲ್ಲ, ಮತ್ತು ಇನ್ನೊಬ್ರಿಗೆ ಏನು ತಿಳಿಸ್ತೀರಪ್ಪ? ಇದು ಬಿಡ್ಬೇಕಂಥೇಳಿ ನಾನು ಭಾಳ ಕಳಕಳಿಯ ವಿನಂತಿಯೊಂದಿಗೆ ನಿಮ್ಮೆಲ್ಲರ ಹೃದಯಕ್ಕೆ ಈ ವಿಚಾರ ತಟ್ಟಿದೆ. ಆದರೆ ಆ ಬಡವರದು ಮನಸ್ಸಿನೊಂದು ಅಜ್ಞಾನದ ಕಸವನ್ನು ತೆಗೆಯೋದು ಕೆಲಸ ಮಾಡಿರಿ. ನಮ್ಮ ಅರಿವೇ ನಮಗೆ ಗುರು, ನಮ್ಮ ದೇಹವೇ ನಮಗೆ ದೇವಾಲಯ, ಈ ಕಾಯಕವೇ ಕೈಲಾಸ ಅಂತ ಇದನ್ನು ಹೇಳಿದರೆ ನಮ್ಮ ದೇಶದ ಪ್ರಗತಿ ಆಗುತ್ತದೆ. ಇಲ್ಲ ಹೋದರೆ ಈ ದೇಶ ಎಲ್ಲ ಕೂಡ ಜಂಗಲ್ ರಾಜ್ ಆಗಿಬಿಡುತ್ತದೆ. ಎಲ್ಲ ಯುವಕರು ಹೊಡಿ ಬಡಿ ಕಡಿ, ಜಾತಿ ಭೇದ ಭಾವ, ಈ ರಾಜಕಾರಣಿಗಳು ಇಂಥದ್ದು ಮಾಡಬೇಡ್ರಪ್ಪ ಅಂಥೇಳಿ ನಾನು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತಾ, ಈ ವಚನದ ವಿಡಿಯೋ ನಿಮ್ಮ ಹೃದಯಕ್ಕೆ ತಟ್ಟಿದೆ ಆದರೆ 150 ಕೋಟಿ ಭಾರತೀಯರಿಗೆ ತಲುಪಿಸೋ ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ತಾ, ಮತ್ತೊಮ್ಮೆ ಬಸವನಾಡಿನಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈನಿಂದ ಶರಣ.